ಗುರು ಮತ್ತು ಶಿಷ್ಯ. ಹೌದು. ಗುರು ಮತ್ತು ಶಿಷ್ಯ ವಿಷಯದೊಳಗ ಸರ್ ಒಂದು ವಿಷಯ ಮಾತಾಡಿದ್ರು ನನಗ. ಏನ್ ಮಾತಾಡ್ಯಾರಿವ? ಗುರುವಿನ ಲಕ್ಷಣ ಹೇಳಿದ್ರು ಅವರು. ಗುರುವಿನ ಲಕ್ಷಣ, ಗುರುವಿನ ಲಕ್ಷಣ ಇಷ್ಟದ. ಹೌದು. ಮತ್ತ ಶಿಷ್ಯಂದ ಏನದ ಕೇಳ್ಯಾರಿವ? ಶಿಷ್ಯನ ಲಕ್ಷಣ ಹೇಳಿದ್ಯಪ್ಪ ಅಂದ್ರ ಹೇಳಿದ್ರಂದ್ರ ಇವತ್ತ ಚಪ್ಪಾಳೆ ಹೊಡೆದ ಹೌದಾ ದಯ ಕೂತು ಮಂದಿ ಹೌದಂದ್ರ ತಂಗಿ ಗೆದ್ದಂಗ ನಾ ಸೋತಂಗ ಅಂತ ಹೇಳಿದ್ರು ಅವರು. ಬರೋಬ್ಬರಿ ಹೇಳ್ಯಾರಿವ. ಅಣ್ಣ ಲಕ್ಷಣ ಹೇಳುದು ಬಿಡುನಿ. ಇನ್ನೊಂದು ಮಾತು ಹೇಳಿದ್ರು. ಏನ್ ಹೇಳ್ತಾರಿವ? ಇನ್ನೊಂದು, ಮಾನವ ಜನ್ಮಕ್ಕ ಮುಕ್ತಿ ಆಗಬೇಕಾದ್ರ ಮೊದಲು ಒಬ್ಬ ಗುರುವನ್ನ ಬೇಕು. ಹೌದು ಹೌದು, ಗುರುವನ್ನ ಬೇಕು. ನೀವು ಹೆಂಗ ಲಕ್ಷಣಗಳ ಕೇಳಿರಲ್ಲ, ನಿಮಗೊಂದು ಮಾತು ಹೇಳುದಾರ. ಏನ್ ಹೇಳ್ಬೇಕು ಮಾಡಿರೋ ಮಾತಿಲ್ಲಿ? ಒಟ್ಟೆ ಮುಕ್ತಿ ಆಗಬೇಕಾದ್ರೆ ಗುರು ಬೇಕು, ಗುರುವಿನಿಂದ ಮುಕ್ತಿ ಆಗ್ತದ ಅಂತ ಹೇಳ್ಯಾರ. ನಿಮಗೊಂದು ಮಾತು ಹೇಳುದಾದ್ರ ಸರ. ಏನ್ ಹೇಳ್ಬೇಕು ಮಾಡ್ರಿ ಸರ್ಗೆ? ಇದೇ ಬಾಗಲಕೋಟ ಲಡ್ಡು ಮುತ್ಯಾಗ. ಹೌದಾ, ಬಾಗಲಕೋಟ ಲಡ್ಡು ಮುತ್ಯಾಗ. ಬಾಗಲಕೋಟ ಲಡ್ಡು ಮುತ್ಯಾಗ ಗುರು ಯಾರಿದ್ರು ಹೇಳ್ತಿ ಮಾಡಿ. ಲಡ್ಡು ಮುತ್ತ ಯಾರು ಗುರು ಇದ್ರಿ ಅನ್ನಾರ? ಗುರು ಇರ್ಲಾರ್ದ್ರೆ ದೇವರಾಗಿ ಮೆರೆದಾರ. ಮುಕ್ತಿ ಒಂದ್ಯಾರ. ಮತ್ ಇವ್ರಿಗೆ ಯಾರ ಗುರು ಅದಾರ? ಯಾರದಾರ ಗುರು ಅವರಿಗೆ? ಬಾಗಲಕೋಟ ಲಡ್ಡು ಮುತ್ಯಾಗ ಗುರು ಇಲ್ಲ, ಮುಕ್ತಿ ಒಂದ್ಯಾರ ದೇವರಾಗಿ ಮೆರೆದಾರ. ಹೌದು ಹೌದು, ದೊಡ್ಡ ಗುಡಿ ಕಟ್ಕೊಂಡು ಕೂತಾರ ಅವ್ರೀಗ. ಇವ್ರಿಗೆ ಯಾರ ಗುರು ಸಂಬಂಧ ಇಲ್ಲ. ಏನು ಸಂಬಂಧ ಇಲ್ಲವ? ಮತ್ತ ಮುಕ್ತಿ ಹಂಗಾಗ್ಯದವಾಗ. ಹೆಂಗಾಗ್ಯದ? ಮುಕ್ತಿ ಒಂದ್ಯಾನ ದೇವರಾಗಿ ಮೆರೆದಾನ. ಹೌದು, ಅವಾಗ ಗುರು ಸಂಬಂಧ ಇಲ್ಲ. ಒಟ್ಟ ಸಂಬಂಧ ಇಲ್ಲ. ನೀವ್ ಹೇಳ್ತೀರಿ ಮುಕ್ತಿ ಆಗ್ಬೇಕಾದ್ರೆ ಗುರು ಬೇಕಂತ ನೀವ್ ಹೇಳ್ಬೇಕತ್ತೀರಿ. ಒಟ್ಟು ಬರೇ ಗುರು. ಲಡ್ಡು ಮುತ್ಯಾಗ ಗುರು ಯಾರಿದ್ರು ಮುಂದಿನ ಸಂಧಿಗೆ ಸರ್ ಹೇಳೋದು ಮಾತಾಡೋದು ಹೇಳ್ತಾರೆ. ಅಣ್ಣಾರು ಹೇಳ್ತಾರೆ, ಶಾಣ್ಯಾರದಾರ ಅವರು. ಹೌದಿಲ್ಲ? ಹೌದಾ? ಇನ್ನೊಂದು ವಿಷಯ. ಏನ್ರಿ ಇನ್ನೊಂದು ವಿಷಯ? ಒಂದು ಮಾತು ಹೇಳಿದ್ರು. ಏನ್ ಹೇಳ್ತಾರಿವ? ನಾ ಏನು ಮಾತಾಡಿದೆ? ಏನ್ ಮಾತಾಡಿರಿವ? ಮಾಳಿಂಗರಾಯ ಮಾಳಿಂಗರಾಯ ಹುಲಿ ಹಾಲು ತಂದು ಗುರುವಿಗೆ ಉಣಿಸ್ಲಿಕ್ಕಂದ್ರ ಹೌದು ನಿಮ್ಮ ಗುರುವಿನ ಬಾಯಿ ಕಾಣ್ತಿದ್ದಿಲ್ಲ ನಮ್ಮ ಸರ್ ಅಂದ್ರು. ಏನಂತಾರಿವ? ನಿಮ್ ಬೀರಪ್ಪ ನಿಮ್ ಮಾಳಪ್ಪ ಅಲ್ಲೇ ಇರ್ಲಿ. ಹಂಗಿಲ್ಲ, ವಿಷಯ ಮುರಿದು ಮಾತಾಡ್ಬೇಕಾಗ್ಯದ. ಹೌದಾ, ಮುರಿದು ಮಾತಾಡ್ಬೇಕಾಗ್ಯದ. ಇಲ್ಲಿ ಅವ್ರ ಅಲ್ಲೇ ಇರ್ಲಿ, ಇವ್ರ ಇಲ್ಲೇ ಇರ್ಲಿ, ಶಿಷ್ಯ ಸಿದ್ದಪ್ಪ ಅಲ್ಲೇ ಇರ್ಲಿ, ಗರಗದ ಮಡಿವಾಳಪ್ಪ ಅವ್ರ ಅಲ್ಲೇ ಇರ್ತಾರ. ಬೀರಪ್ಪನ ಅಲ್ಲೇ ಇರ್ಲಿ, ಮಾಳಪ್ಪನ ಅಲ್ಲೇ ಇರ್ಲಿ, ಅವ್ರ ಅಲ್ಲೇ ಇರ್ತಾರ. ಒಂದು ಮಾತು ಹೇಳಿದ್ರು ನನಗ. ಏನ್ ಹೇಳ್ತಾರಿವ ಮಾತ? ಶಿಷ್ಯ ಸಿದ್ದಪ್ಪ ಗುರುವಿನ ಆಜ್ಞೆ ಇರ್ಲಾರ್ದ ಕೊಟ್ನೇನು. ಹೌದು, ಗುರುವಿನ ಆಜ್ಞೆ ಇಲ್ಲರೇ. ಗುರುವಿನ ಮಠದೊಳಗ ಕಸ ಹುಡುಗುತ್ತಿದ್ದ. ಹೌದು, ಕಸ ಹುಡುಗುತ್ತಿದ್ದ. ಕರೆಕ್ಟ್ ಅದ, ಕರೆಕ್ಟ್ ಅದ. ಶಿಷ್ಯ ಸಿದ್ದಪ್ಪ ಗುರುವಿನ ಮಠದೊಳಗ ಕಸ ಹುಡುಗ್ಲಿಕ್ಕಂದ್ರ ಮತ್ತಲ್ಲಿ ಯಾರು ಹುಡುಗುತ್ತಿದ್ರು? ಗುರು ಹುಡುಗುತ್ತಿದ್. ನಾನು ಗುರುನೇ ಹುಡುಕ್ತಿದ್ದಾನೆ. ಅದು ಅವ್ರ ಕೆಲಸ ಅದ. ಅವ್ರ ಕೆಲಸ, ಅವರ ಕಾರ್ಯಗಳನ್ನ ಅವ್ರು ಮಾಡ್ಕೊಳಕತ್ತಾರ. ಹೌದು ಹೌದು, ಮಾಡ್ಲಕತ್ತಾರಿವ. ಶಿಷ್ಯ ಸಿದ್ದಪ್ಪ ಕಸ ಹುಡುಗ್ಲಕತ್ತಿದ್ದ. ಅವಾಗ ಯಾರ ಅಪ್ಪಣೆ ಆಗಿಲ್ಲ ಕೊಡುವತ್ತೇಳಿ, ಯಾರ ಗುರುವಿನ ಆಜ್ಞೆ ಆಗಿಲ್ಲ. ಏನು ಹೇಳಲಿ ಯಾರು? ಸುಮ್ಮ ಸಣ್ಣ ಕೂಸು, 6 ವರ್ಷದ ಕೂಸು. ಅವ್ರಿಗೆ ಯಾರು ಆಜ್ಞೆ ಆಗ್ಲವ್ರ ಕೊಟ್ಟನ್ರಿ ಗುರುಗಳ. ಎಲ್ಲದ್ರಿ ಮುತ್ಯಾರ? ಸರ್ ಹೇಳಿದ್ರು ಒಂದು ಮಾತ. ರೇವಣ ಸಿದ್ಧ ಸೊಣ್ಣಲಿಗೆ ಸಿದ್ದರಾಮ ಹುಟ್ಟಿ ಬರ್ಬೇಕಾದ್ರ ಸುಗಲಾದೇವಿ ಹೊಟ್ಟೆ ಹುಟ್ಟಿ ಬಂದಾನ. 60 ವರ್ಷದ ಮುದುಕಿಗೆ ಮಕ್ಕಳು ಕೊಟ್ಟಾನ. ರೇವಣ ಸಿದ್ಧ 60 ವರ್ಷದ ಮುದುಕಿಗೆ ಮಕ್ಕಳು ಕೊಟ್ಟಾನ. ಕರೆಕ್ಟ್ ಅದ, ಕರೆಕ್ಟ್ ಅದ. ಇಲ್ಲಿ 6 ವರ್ಷದ ಸಿದ್ದಪ್ಪ ಮತ್ತೆ ಇದನ್ನ ಕೊಟ್ಟಾನ. ಇದನ್ನ ಹೆಂಗ್ ಸುಳ್ಳು ಮಾಡ್ತೀರಿ ನೀವು? ಅದೇ ಸುಳ್ಳು ಮಾಡ್ತೀರಿ, ಇದೇ ಕರೆ ಮಾಡ್ತೀರಿ. ಮತ್ತೆ ನಿಮ್ಮದ್ ಹೆಂಗ ಕರೆ ಅಂತ ನಾವು ಒಪ್ಕೋಬೇಕು. ಹಂಗಲ್ಲ ವಿಷಯ. ಬೀರಣ್ಣ ಶಿಷ್ಯಂದು ಸಣ್ಣವಾದನ ಒಂದು ಮಾತು ಹೇಳುದದ. ಏನ್ರಿ ಮಾತ? ಗುರು ಶಿಷ್ಯಂದ ಹೆಂಗದ ಪವಾಡ, ಗುರುವಿಂದ ಹೆಂಗದ ಒಂದು ವಿಷಯ ಹೇಳುದ. ಏನ್ರಿ ಅದು? ಬೀರಣ್ಣ ಗುರುವಿಂದು ಪಣುತ್ಯದ. ಹೌದು, ಐತ್ರಿವ. ಶಿಷ್ಯಂದು ಪಣುತ್ಯದ ಐತಲ್ರಿ. ಅದ್ರೊಳಗು ಎಣ್ಣೆ ಅದ, ಇದ್ರೊಳಗು ಎಣ್ಣೆ ಅದ. ಅದ್ರೊಳಗು ಪತ್ಯ ಅದ, ಇದ್ರೊಳಗು ಪತ್ಯ ಅದ. ಹೌದಾ, ಅದ್ರಾಗು ಪತ್ಯದ, ಇದ್ರಾಗು ಪತ್ಯದ. ಆದ್ರ ಗುರುವಿಂದು ದೀಪ ಜ್ಯೋತಿ ಹತ್ತಿ ಉರಿಲಾಕತ್ತದ. ಶಿಷ್ಯಂದ ಬತ್ತಿ ದೀಪ ಹತ್ತಿ ಉರಿಲಾಕತ್ತದ. ದೀಪ ಹತ್ತಿಲ್ಲ ಶಿಷ್ಯಂದು. ಗುರುವಿಂದು ಜ್ಯೋತಿ ಬೆಳಗ್ಲಾಕತ್ತದ, ಶಿಷ್ಯಂದು ಬೆಳಗಿಲ್ಲ. ಹೌದಿಲ್ಲ? ಆದ್ರ ಶಿಷ್ಯ ಏನ್ ಮಾಡಿದ? ಏನ್ ಮಾಡ್ಯಾನ್ರಿವ? ಆ ಗುರುವಿನ ದೀಪಕ್ಕ ಹೋಗಿ ತನ್ನ ದೀಪ ಹಚ್ಕೊಂಡು ಬಂದಾನ. ಗುರುವಿನ ದೀಪಕ್ಕೆ ಹೋಗಿ ಹಚ್ಚ
ಹಂಗ ಹೌದು ನಿಮ್ಮ ಗುರು ಶಿಷ್ಯ ಏನು ಕೊಟ್ಟಿಲ್ಲ ಆದ್ರೂ ಶಿಷ್ಯ ತಗೊಳ್ಳೋದು ಬಿಟ್ಟಿಲ್ಲ ಬರಬರಿ ಅದ ವಿಷಯ ಹಿಂಗದ ಹೌದು ನೋಡಿದ್ರ ಬೀರಣ್ಣ ಒಂದು ಹೋಗಿ ನೋಡಿದ್ರೆ ಸಿಗಬೇಕು ಸಿಗಬೇಕು ನಿಮ್ಮ ಗುರು ಬರೇ ಗರಗುರು ಗುರು ಅಲ್ಲಿ ಗರಗುರು ಇವ ನಿಮ್ಮ ಗುರು ಅಲ್ಲವ ಗರಗುರು ಬರೇ ಗುಡಿ ಒಳಗ ಕೂತು ಕಾಡುವುದು ಅಷ್ಟೇ ಕೆಲಸ ಅದನ್ನ ಅಗಳೆ ಸಂದಿನೊಳಗ ಹೇಳೋಗಿನಿ ಬರೇ ಕಾಡೋದು ಗುರುವಿನ ಕೆಲಸ ಶಿಷ್ಯ ಹೆಂಗ ಕೇಳು ಬೀರಣ್ಣ ಹೆಂಗ್ರಿವ ಶಿಷ್ಯ ಮಾಳಿಂಗರಾಯ ಶಿಷ್ಯ ಮಾಳಿಂಗರಾಯ ಗುರುವಿಗೆ ದುಡ್ಕೊಂಡ ಹೌದು ದುಡ್ಕೊಂಡ್ರಿವ ಹೌದಿಲ್ಲ ಹೌದು ಯಾಕಪ್ಪ ಅಂದ್ರ ನಾನಾ ರೀತಿಯಿಂದ ಕಾಡಿದ ಗುರುವಿಗೆ ಬೇಡಿದ ತನ್ನ ಉಣಿಸಿ ಪರಿಪರಿಯಿಂದ ದುಡ್ಕೊಂಡ ಹೌದು ಹೌದು ಹೌದಿಲ್ಲ ಅಂತ ಶಿಷ್ಯಮಗ ಶಿಷ್ಯಮಗನಿಗೆ ಇಂತ ಕೆಟ್ಟ ಕಲಿಯುಗದೊಳಗ ವರ್ಷಕ್ಕೊಮ್ಮೆ ದೀಪಾವಳಿ ಅಮಾವಾಸ್ಯೆಗೆ ಮುಂಡಾಸ ಆಗತ್ತದ ಹೌದು ಹಾಕದಲ್ರಿ ಇದು ಯಾರಿಂದ ಆಗತ್ತದ ಯಾರಿಂದ ಹಾಕದ್ರಿವ ಶಿಷ್ಯ ಮಾಳಿಂದ್ರ ಯಾರಿಗೆ ದುಡ್ಕೊಂಡ ಬೀರದವರಿಗೆ ಗುರುವಿಗೆ ದುಡ್ಕೊಂಡ ಹೌದು ಆ ಮುಂಡಾಸ ನಿಮ್ಮ ಗುರು ಕೊಟ್ಟಿಲ್ಲ ನಿಮ್ಮ ಗುರು ಕೊಟ್ಟಿಲ್ಲ ಅಲ್ಲಿ ಎಷ್ಟು ಪರಿಪರಿಯಿಂದ ದುಡ್ಕೊಂಡ ಹೌದು ಮತ್ತೆ ಶಿಷ್ಯ ಮಾಳಿಂದ್ರ ನಿಮ್ಮ ಗುರು ಏನು ಕೊಟ್ಟನ ಏನು ಕೊಟ್ಟಾನ ನಿಮ್ ಗುರು ಏನು ಕೊಟ್ಟಿಲ್ಲ ಏನು ಇಲ್ಲ ಆದ್ರ ವರ್ಷಕ್ಕೊಮ್ಮೆ ಮುಂಡಾಸ ಆಯರ ಶಿವ ಪಾರ್ವತಿ ದೇವ್ರಲಿಂತ ಬಂದು ಭಗವಂತ ಸುತ್ತಿ ಹೋಗ್ತಾನ ಹೌದಾ ಸಾಕ್ಷಾತ್ ಭಗವಂತ ಬಂದು ಸುತ್ತ ಹೋಗ್ತಾನ ನಿಮ್ಮ ಗುರು ಅಷ್ಟು ಶ್ರೇಷ್ಠದಿಂದ ಬೀರಪ್ಪ ಅಂದ್ರ ಅವಾಗ ಯಾಕೆ ಮುಂಡಾಸ ಆಗ್ಲಿಲ್ಲ ಯಾಕಾಗಲಿಲ್ಲ ಯಾಕೆ ಸುತ್ತೋಲಿಲ್ಲ ಅವ ಶ್ರೇಷ್ಠ ಅಲ್ಲ ಅವ ಶ್ರೇಷ್ಠ ಇಲ್ಲ ಅವ ಮರ್ತ್ಯ ಲೋಕದೊಳಗ ಬಂದು ಏನೇನು ಮಾಡಿಲ್ಲ ಏನು ಮಾಡಿಲ್ಲವ ಆದ್ರೆ ಎಲ್ಲಾ ಪವಾಡಿದ್ದು ಶಿಷ್ಯ ಮಾಳಿಂಗರಾಯನು ಹೌದು ಹೌದಿಲ್ಲ ಹೌದು ಅಲ್ಲದ ಹಾಕೊಂಡು ಕರಳ ಕೈಗೆ ಸುತ್ತಕೊಂಡ ಮಾಳಿಂಗರಾಯ ಶಿವ ಪಾರ್ವತಿಯನ್ನ ಕೈಲಾಸ ಬಿಟ್ಟು ಕಾಂತರಕಂಠಿವನ್ನು ಇಳಿಸಿದ ಶಿಷ್ಯ ಮಾಳಿಂಗರಾಯ ವರ್ಷಕ್ಕೊಮ್ಮೆ ದೀಪಾವಳಿ ಅಮಾವಾಸ್ಯೆ ಮುಂಡಾಸ ಆಗ್ತದ ಮಾಳಿಂಗರಾಯ ಹೌದಿಲ್ಲ ಹೆಂಗ ಬೀರಣ್ಣ ಯಾವ ಅಮಾವಾಸ್ಯದ 7 ಯುಗದಾಗ ಅಮೋಘವಾದ ಭಕ್ತಿ ಮಾಡಿದ ಅಮಾವಾಸ್ಯದ ನಾಮವನ್ನು ಪಡೆದು ಶಿವನ ಗದ್ದಿಗೆ ಮೇಲೆ ಪ್ರಕಟ ಆದ ಹೌದಿಲ್ಲ ಅವಾಗ ಮಗನ ಭಕ್ತಿಗೆ ಮೆಚ್ಚಿ ಭಗವಂತ ಕೈಲಾಸ ಬಿಟ್ಟು ನಡಹಟ್ಟಿ ನಾಗರಗುಡನ ಗೊಬ್ಬರ ಡಿಗ್ಗಿ ಒಳಗೆ ಇಳದನ್ರಿ ಗುರು ಅಲ್ಲೇ ಇರಬೇಕಾಗಿದ್ದ ಹಾಕಿಳದ ಶಿಷ್ಯನ ಪವಾಡ ಬಹಳ ಅದಾವು ಶಿಷ್ಯನ ಶಕ್ತಿ ಅಗಾಧವಾದದ ಐತ್ರಿವ ಹೌದಿಲ್ಲ ಅದಕ್ಕೆ ಬೀರಣ್ಣ ಬಹಳ ದೃಷ್ಟಾಂತ ಕೊಟ್ಕೊತ ಹೋದ್ರ ಬಹಳ ಬರ್ತಾವ ಅದಕ್ಕೆ ಬಹಳ ಹೆಚ್ಚಿಗೆ ಮಾತಾಡುವಂತ ವಿಶೇಷ ಬೇಡ ಟೈಮ್ ಈಗಾಗಲೇ ಬಹಳ ಆಗ್ಯದ ಆಗೈತ್ರಿ ಹೌದಿಲ್ಲ ದೇವ್ರು ಟೈಮ್ ಆಗೈತಿ ಅದಕ್ಕೆ ನಾ ಗುಡಿ ಚಾಲ ಹಾಡಿ ಮಂಗಲ ಮಾಡೋದ್ರ ಮಂಗಲ ಮಾಡೋದದ ಪಾಳೆ ಕೊಡೋದ ಸರ್ಜೋಡಿ ಕಲಾವಿರ್ ಪಾಳೆ ಕೊಡೋದು ಓಕೆ ಅದು ಹಕ್ಕಿದತ್ ನೋಡ್ರಿ ಪಕ್ಷಿ ಅನ್ನ ವಿಚಾರ ಮಾಡಿಲ್ರಿ ನಾನು ರೀ ಅದು ಹೂವಿನ ಕೇಳ್ಯಾರಿ ಪಕ್ಷಿದವ್ರಿ ಅದು ಏನ್ ರಾಜ್ಯರೊಳಗ ಯಾವ ರಾಜ್ಯ ಐತ್ರಿ ರಾಜಕುಮಾರ್ ಹಂಗಲ್ಲ ರಾಜ್ಯದೊಳಗ ಯಾವ ರಾಜ್ಯ ರೀ ರಾಜ್ಯದೊಳಗ ಯಾವ ರಾಜ್ಯ ಐತ್ರಿ ರಾಜ್ಯದೊಳಗ ಯಾವ ರಾಜ್ಯ ಅಂದ್ರೆ ಮಳೆರಾಯ ಹೆಚ್ಚಂತ ನಮಗ ಅನ್ಸ್ಯಾರ ಮಲ್ಲಿಗೂ ಆಗಲ್ರಿ ಹೂವಿನೊಳಗ ಯಾವ ಹೆಚ್ಚಂದ್ರ ಅವ್ರಿ ಹೂವು ಹೆಚ್ಚಂತ ಹೇಳ್ತಾರ ನಮ್ಮ ಕಡೆ ಅವ್ರಿ ಹಂಗಲ್ಲು ಬಹಳ ಖುಷಿ ಹಂಗಲ್ಲ ಉಳ್ಕ್ಯದ ಎರಡು ನೀವು ಹೇಳ್ರಿ ಸರ್ ನೋಡ್ರಿ ಪಕ್ಷಿ ಹೋಗಿದ್ದು